ಎಲೆಕ್ಷನ್ ಟೈಮ್ನಲ್ಲಿ ವೋಟಿಂಗ್ಗೆ ಜನ ಬರ್ತಾರೋ ಇಲ್ವೋ, ಅವ್ರಿಗೆ ಗಾಡಿಗಳು ಬಸ್ಗಳು ಬಿರಿಯಾನಿ ಪ್ಯಾಕೆಟ್ ಇಟ್ಕೊಂಡು ವೋಟ್ ಮಾಡಿಸ್ತಿದಾರೋ ಇಲ್ವೋ, ವಾಪಸ್ ಬಿಡ್ತಿದಾರೋ ಇಲ್ವೋ. ಲಾಕ್ ಡೌನ್ ನಲ್ಲಿ ಇದ್ದ ಈ 303 ಎಂಪಿಗಳಲ್ಲಿ ಲಾಕ್ ಡೌನ್ ನಡೀತಿರೋ ಜನರಿಗೆ ಒಂದು ಬಸ್ ಯಾಕ್ರಿ ಅರೇಂಜ್ ಮಾಡಲಿಲ್ಲ? ನಿಮ್ ಮೀಟಿಂಗ್ ಬರೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ, ನಿಮ್ ವೋಟ್ ಮಾಡೋದಕ್ಕೆ ಬಸ್ ಅರೇಂಜ್ ಮಾಡ್ತೀರಿ. ಸ್ಟೇಬಲ್ ಗವರ್ಮೆಂಟ್ ನೀವು ಇಡೀ ದೇಶದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ವಲಸೆ ಹೋಗ್ತಾ ಇದ್ರೆ, ಒಂದು ಬಸ್ ಅರೇಂಜ್ ಮಾಡೋದು ಒಬ್ಬ ಎಂಪಿನ ತೋರಿಸಿ 300 ಜನರಲ್ಲಿ ನನಗೆ. ವಾಟ್ ಇಸ್ ದ ಸ್ಟೆಬಿಲಿಟಿ ಯು ಆರ್ ಲುಕಿಂಗ್ ಎಟ್? ದಟ್ ಈಸ್ ನಾಟ್ ದ ಸ್ಟೆಬಿಲಿಟಿ ವಿ ನೀಡ್. ವಿ ನೀಡ್ ಅ ಸ್ಟೇಬಲ್ ಎಕನಾಮಿಕ್ ಪಾಲಿಸಿ. We need a stable education policy. We need a stable farm policy. We need a stable employment policy. ನಿನ್ನ ಕೆಲಸ ಇದು, ಆಡಳಿತ. ದೇಶ ಕಟ್ಟಬೇಕು, ದೇವಸ್ಥಾನ ಕಟ್ಟಕ್ಕಲ್ಲ. ದೇವಸ್ಥಾನ ಹಾಕೊಂಡು ಇವ್ರು ಬರೋದಕ್ಕೆ ಮುಂಚೆ 3 ಕೋಟಿ ದೇವತೆಗಳನ್ನ ಭಾರತ ದೇಶದ ಜನ ಕಾಪಾಡ್ಕೊಂಡಿದ್ದಾರೆ. ಯಾರ್ಯಾವ ದೇವ್ರನ್ನ ಯಾವ್ದಾವ ದೇವಸ್ಥಾನ ಕಟ್ಟಿ ನೀವು ಹೇಳಬೇಕಾಗಿಲ್ಲ ನಮಗೆ. ನೀವು ಕಟ್ಟಬೇಕಾಗಿದ್ದ ಹಾಸ್ಪಿಟಲ್ ಎಲ್ಲಿ ಕಟ್ಟಿದಿರಿ? ಹಾಡು ಹಗಲು ಸುಳ್ಳು ಹೇಳ್ತಾರೆ. ದರ್ಬಾಂಗ್ನಲ್ಲಿ AMS ಬಂದಿದೆ ಅಂತ ಅಲ್ಲಿ ಬಯಲಿದೆ. ಒಬ್ಬ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾ ಇದ್ದಾನೆ, ಕೇಳಲ್ವಾ ನೀವು ಪ್ರಶ್ನೆ? ಇದನ್ನ ಸ್ಟೇಬಲ್ ಗವರ್ಮೆಂಟ್ ನಮಗೆ ಬೇಕಾಗಿರೋದು? ವಾಟ್ ಈಸ್ ದ ಸ್ಟೆಬಿಲಿಟಿ ಯು ನೀಡ್? ನೀವು ಯೋಚನೆ ಮಾಡಬೇಕು, ನಿಮ್ಮ ಸ್ಟೆಬಿಲಿಟಿ ಏನ್ ಬೇಕು? ಯಾಕೆ ಇಷ್ಟೊಂದು ಪ್ರೈವೇಟ್ ಸ್ಕೂಲ್ಗಳಾಗ್ತಾ ಇದೆ? ಯಾಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತದೆ? ಪೆಟ್ರೋಲ್ ಅಲ್ಲ ಅದು. ನೀನ್ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ 20 ರೂಪಾಯಿ. ಆ ಗಾಡಿಯಲ್ಲಿ ಕೂತ್ಕೊಂಡು ನಿನ್ನ ಮಗಳ ಸ್ಕೂಲ್ಗೆ ಬಿಡ್ಬೇಕಾದ್ರೆ ಅಲ್ಲಿ ಸ್ಕೂಲ್ ನೋಡು ಸರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಫೀಸ್ ಜಾಸ್ತಿ ಆಗಿದೆ ಅಂತಾರೆ. ಅಲ್ಲಿ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೀಯಾ? ದಿನಸಿ ಅಂಗಡಿಗೆ ಹೋದ್ರೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಅಂತಾನೆ, ಅಲ್ಲೊಂದು 10 ರೂಪಾಯಿ ಜಾಸ್ತಿ ಕೊಡ್ತೀಯಾ? ಒಂದು ಸಿನಿಮಾಗೆ ಹೋಗ್ಬೇಕೋ ಇಲ್ಲ ಟಿಕೆಟ್ ತಗೋಬೇಕು ಸರ್, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಅಲ್ಲಿ ಜಾಸ್ತಿ ಮಾಡ್ತಾನೆ. ನಿನ್ನ ಕೊನೆ ಜಾಸ್ತಿ ಆಗೋದು 100 ರೂಪಾಯಿ.